ಸೊ ಇದಾಗಿ 5 ವರ್ಷ ಆಗಿದ ಮೇಲ್ಗಡೆ 2021 ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಕಾಲ್ ಆಯಿತು. ಈ ಟೈಮ್ ಅಂದರೆ 2021 ಟೈಮ್ನಲ್ಲಿ 84 ಕೆಮಿಸ್ಟ್ರಿ ಪೋಸ್ಟ್ಗಳಿದ್ವು. ಅದರಲ್ಲಿ HK ರೀಜನ್ಗೆ 10 ಅಂತಂದು ಉಳಿದಿರೋಂಥ ಎಲ್ಲ ಪೋಸ್ಟ್ಗಳು ನಾನ್ HK ರೀಜನ್ಗೆ ಅಂತ ಇತ್ತು. ಸೊ ಈ ಸರಿ ಕೆಲವೊಂದು ಚೇಂಜಸ್ಗಳನ್ನು ಮಾಡಿದ್ರು. ಸೊ ಅಂದರೆ 2021 ಟೈಮ್ನಲ್ಲಿ ಆಲ್ರೆಡಿ ನಾನು CSIR ನೆಟ್ ಎಕ್ಸಾಮು ಸಹಿತ ಪಾಸ್ ಮಾಡಿದ್ದೆ, KSET ಎಕ್ಸಾಮ್ ಪಾಸ್ ಮಾಡಿದ್ದೆ, ಮತ್ತು ಟೀಚರ್ ಆಗಿ ಸಹಿತ ವರ್ಕ್ ಮಾಡ್ತಾ ಇದ್ದೆ. ಸೊ ಅವಾಗ ನನಗೆ ಅನಿಸ್ತು ಇದೊಂದು ಒಳ್ಳೆ ಆಪರ್ಚುನಿಟಿ ಇದೆ, 84 ಪೋಸ್ಟ್ ಸಹಿತ ಇದೆ, ಈ ಸರಿ ಹೇಗಾದರೂ ಮಾಡಿ ಪಾಸ್ ಮಾಡಲೇಬೇಕು ಅಂತಂದು. ಬಟ್ ಕೆಲವೊಂದು ಚೇಂಜಸ್ಗಳನ್ನು ಮಾಡಿದ್ರು. ಏನಂದ್ರೆ ಮೊದಲಿಗೆ 200 ಮಾರ್ಕ್ಸ್ ಇರೋಂಥ ಕೆಮಿಸ್ಟ್ರಿ ಎಕ್ಸಾಮ್ನ ಅಂದ್ರೆ ಕೆಮಿಸ್ಟ್ರಿ ಪೇಪರ್ನ 250ಗೆ ಮಾಡಿದ್ರು, ಮತ್ತು GK ಪೇಪರ್ನ 200 ಇಂದ 50ಗೆ ರೆಡ್ಯೂಸ್ ಮಾಡಿದ್ರು. ಇದು ಬಿಗ್ ಪ್ರಾಬ್ಲಮ್ ಅಂತ. ಮತ್ತೆ ನೆಗೆಟಿವ್ ಮಾರ್ಕಿಂಗ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ರು. ಮತ್ತೆ ಹೇಗಾದರೂ ಮಾಡಿ ಓದಲೇಬೇಕಲ್ಲ. ಅದಕ್ಕೋಸ್ಕರ ಒಂದು 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಓದಿದೆ, ಸ್ಟಡಿ ಮಾಡಿದ್ವಿ ಅಂತ. ಇದರಲ್ಲಿ ಏನಂದ್ರೆ ಪ್ರತಿಯೊಂದು ಸಿಲೆಬಸ್ ರಿಲೇಟೆಡ್ ಅಂದ್ರೆ ಕೆಮಿಸ್ಟ್ರಿ ಸಿಲೆಬಸ್ ರಿಲೇಟೆಡ್ ಪ್ರತಿಯೊಂದು ಪಾಯಿಂಟ್ ಸಹಿತ ಎಲ್ಲ ಚಾಪ್ಟರ್ನು ಸ್ಟಡಿ ಮಾಡಿದ್ವಿ. ಮಾಡಿಬಿಟ್ಟು 2022 ಮಾರ್ಚ್ನಲ್ಲಿ ಹೋಗಿ ಎಕ್ಸಾಮ್ ಬರೆದೆ. ರಿಸಲ್ಟ್ ಬಂತು. ರಿಸಲ್ಟ್ನಲ್ಲಿ ನಮ್ಮದು ರ್ಯಾಂಕಿಂಗ್ 75th ರ್ಯಾಂಕಿಂಗ್ ಬಂದಿತ್ತು ಅಂತ. ಬಟ್ ಅವುಗಳ ಟೈಮ್ಗೆ ಆಲ್ರೆಡಿ 74-75 ಪೋಸ್ಟ್ಗಳಿದ್ವು. ಆಲ್ಮೋಸ್ಟ್ ಆದೆ ಅಂತಂದು ನೆಕ್ಸ್ಟ್ 1:1 ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡಿದ್ದೆ, ಆಗಿತ್ತು. ಜೊತೆಗೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಸಹಿತ ನನ್ನ ಹೆಸರಿತ್ತು, ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸಹಿತ ಈಗ ಜಾಯ್ನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ದಿಸ್ ಈಸ್ ಹೌ ಐ ಪಾಸ್ಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಇನ್ ಮೈ ಸೆಕೆಂಡ್ ಅಟೆಂಪ್ಟ್. ಥ್ಯಾಂಕ್ ಯು.